ಎಲ್ರಿಗೂ ನಮಸ್ಕಾರ. ನಾನು ಒಂದೇ ಒಂದು ಈ ಹಾಡು ತೆರೆ ಮೇಲೆ ನೋಡಿದಾಗ ಅನಿಸಿದ್ದು, ಕಿವಿಗೆ ಎಷ್ಟು ಕೇಳೋಕ್ಕೆ ಇಂಪಾಗಿದೆಯೋ ಕಣ್ಣಿಗೂ ಅಷ್ಟೇ ತಂಪಾಗಿದೆ. ಎಜೆ ಇಸ್ ರಾಕಿಂಗ್ ಇನ್ ಬೋತ್ ಇನ್ ಡೈರೆಕ್ಷನ್ ಆ್ಯಂಡ್ ಸಿನಿಮಾಟೋಗ್ರಫಿಲಿ ಅವ್ರು ಆಲ್ರೆಡಿ ಸಾಬೀತುಪಡಿಸಿ ಎಲ್ಲರ ಹತ್ರನೂ ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಡೈರೆಕ್ಷನಲ್ಲೂ ಅಷ್ಟು ತುಂಬ ಪಕ್ವವಾಗಿ ಇರೋದನ್ನ ನೋಡಿ ತುಂಬ ಖುಷಿ ಆಯಿತು. ಮತ್ತು ದಿಸ್ ಪೇರ್ ಇಸ್ ಲುಕಿಂಗ್ ಆಸಮ್. ಸ್ಕ್ರೀನ್ ಮೇಲೆ ಅಥರ್ವ ಆ್ಯಂಡ್ ಸುಷ್ಮಿತಾ ಅವರು ಇಬ್ಬರೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಾ ಇದ್ದಾರೆ. ಅಂದರೆ ಬಹುಶಃ ಇದೊಂದು 3-4 ನಿಮಿಷದ ವಿಡಿಯೋ ನೋಡೇನೆ ಒಂದು ಇವರಿಬ್ಬರು ಏನೋ ನಾವು ಟ್ರಾವೆಲ್ ಮಾಡಿಬಿಟ್ವಿ ಅವ್ರ ಜೊತೆ. ಆಲ್ರೆಡಿ ಅವರಲ್ಲೊಬ್ರು ಆಗ್ಬಿಟ್ಟಿದ್ವಿ, ಅಷ್ಟು ಇಂಪ್ಯಾಕ್ಟ್ ಇದೆ ವಿಜುವಲ್ಸು, ಬರವಣಿಗೆ ನಾಗಾರ್ಜುನ ಶರ್ಮಾ ಅವ್ರದ್ದು ಇದು. ಸೊ ಎಲ್ಲೋ ಒಂದು ಕಡೆ ಇದು ಜೆನ್ಜಿ ಕಾಲದ ಜೊತೆಯಲ್ಲಿ ಆಗ್ಬೋದು ಅಂತ ಅನಿಸುತ್ತೆ. ಸೊ ಆ ಥರ ಒಂದು ಫೀಲ್ ಕೊಡ್ತು. ಐ ಹ್ಯಾವ್ ಟು ಮೆನ್ಷನ್ ದ ಕಂಪೋಸರ್ ಆಲ್ಸೋ. ಅವರೇನೋ ಇಲ್ಲ, ಪ್ರಿಯಾಮಾಲಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ತುಂಬ ಹಿತವಾಗಿದೆ. ಅವರೇ ಹಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ವೆರಿ ನೈಸ್. ಅವ್ರಿಗಾಗಲಿ, ಎಡಿಟರ್ಗಾಗಲಿ, ಎಂಟೈರ್ ತಂಡಕ್ಕೆ. ಅಂದರೆ ಚೇತು ಅವ್ರು ಹೇಳಿದಾಗೆ ಆಲ್ಬಮ್ ಕಲ್ಚರ್ ನಮ್ಮಲ್ಲಿ ಸೌತಲ್ಲೇ ತುಂಬ ಕಡಿಮೆ. ಅದು ಇವಾಗ ಅಂದರೆ ಇದೊಂದು ಅವ್ರ ಬಗ್ಗೆ, ಅವರ ಪ್ರತಿಭೆ ಬಗ್ಗೆ ತೋರಿಸ್ಕೊಳ್ಳೋಕ್ಕೆ ಇದೊಂದು ರೈಟ್ ವೇ ಆಫ್ ಒಂದು ಶೋರಿಲ್ ಅಂತ ಹೇಳೋದಕ್ಕೆ ಇದೊಂದು ಚೆನ್ನಾಗಿದೆ. ಇದೊಂದು ವೆರಿ ನೈಸ್ ಅಪ್ರೋಚ್. ಪ್ರಾಮಿಸಿಂಗಾಗಿ ಕಾಣ್ತಾ ಇದ್ದಾರೆ. ಇನ್ನು ಮುಂದೆ ಕನ್ನಡ ಚಿತ್ರರಂಗಕ್ಕೆ ಇವಾಗ ತುಂಬ ಕೊರತೆ ಇದೆ, ನಟರುಗಳ ಕೊರತೆ ಇದೆ. ಸೊ ನೀವೆಲ್ಲ ಬಂದು ಒಂದು ಯಶಸ್ಸು ಕಾಣಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.